ನಮಸ್ಕಾರ. ನಮಸ್ಕಾರ ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮಿ. ಈ ಜಯಧ್ವನಿ ಪದದ ಅರ್ಥ ಏನು, ಮತ್ತೆ ನೀವು ಇದೇ ಪದವನ್ನ ಯಾಕೆ ಬಳಸಿದ್ದೀರಾ? ಈ ಕಾರ್ಯಕ್ರಮ ಏನು ಜಯಧ್ವನಿ ಇದೆ, ಈ ಕಾರ್ಯಕ್ರಮನ ನಾವು ರೂಪಿಸ್ಕೊಂಡಿರೋದೇ ಮಹಾಭಾರತದ ಕಥೆಯನ್ನ ವಿಸ್ತರಿಸ್ತಾ ಹೇಳ್ತಾ ಬರಬೇಕು ಅಂತ. ಮಹಾಭಾರತ ಕಥೆಯನ್ನ ಅನಾದಿ ಕಾಲದಿಂದಲೂ ಹರಿಕಥೆ ದಾಸರಾಗ್ಬೋದು, ಆಮೇಲೆ ನಾಟಕಕಾರರಾಗ್ಬೋದು, ಭಾಗವತರಾಗ್ಬೋದು, ಅದನ್ನ ವಿವರಿಸ್ಕೊಂಡು ಬಂದಿದ್ದಾರೆ. ಸಿನಿಮಾದಲ್ಲೂ ಕೂಡ ಹೇಳಿದ್ದಾರೆ. ಹೌದು, ಜನಮನದಲ್ಲಿ ಅದನ್ನ ಮೂಡಿಸಿದ್ದಾರೆ, ಮುಟ್ಟಿಸಿದ್ದಾರೆ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮತ್ತೊಮ್ಮೆ ಮಹಾಭಾರತ ಕಥೆಯನ್ನ ಒಳ ಅರ್ಥದೊಂದಿಗೆ ಇಲ್ಲಿ ಹೇಳ್ತಾ ಇದೀವಿ. ಒಳ ಅರ್ಥದೊಂದಿಗೆ ಇಲ್ಲಿ ಹೇಳ್ತಾ ಇದೀವಿ. ಈ ಕಾರಣದಿಂದ ಮಹಾಭಾರತ ಕಥೆಯನ್ನ ಏನು ವ್ಯಾಸರು ಬರೀತಾರೆ, ಬರೆಯುವಾಗ ಇದಕ್ಕೆ ಜಯ ಅಂತ ಹೆಸರಿಟ್ಟಿದ್ರು. ಮಹಾಭಾರತ ಅಲ್ಲ, ಅವರು ಇಟ್ಟ ಮೂಲ ಹೆಸರು ಜಯ ಅಂತ. 18,000 ಶ್ಲೋಕಗಳನ್ನ ಬರೆದು ಇದಕ್ಕೆ ಜಯ ಅಂತ ಹೆಸರಿಟ್ಟರು. ಈ ಜಯ ಏನು ಹೇಳುತ್ತೆ ಅಂದರೆ ವಿಜಯದ ಸಂಕೇತ. ಮಹಾಭಾರತ ವಿಜಯದ ಸಂಕೇತ, ಹಾಗಾಗಿ ಜಯ ಅಂತ ಹೆಸರಿಟ್ಟರು. ಈ ಜಯನ ಇಟ್ಕೊಂಡು ನಾವು ಮೊದಲನೇ ಪದನ ಇಟ್ಕೊಳ್ತೀವಿ. ಜಯಧ್ವನಿಯಲ್ಲಿ ಅವರು ವ್ಯಾಸರ ಮೇಲಿರೋ ಅಭಿಮಾನಕ್ಕೆ, ಗೌರವಕ್ಕೆ ಜಯ ಅನ್ನುವ ಹೆಸರನ್ನ ಮೊದಲು ಇಟ್ಕೊಳ್ತೀವಿ. ಎರಡನೇ ಹಂತದಲ್ಲಿ ಧ್ವನಿ ಯಾಕೆ ಇಟ್ಟಿದ್ದೀವಿ ಅಂದರೆ, ಧ್ವನಿ ಅಂದರೆ ಇನ್ನರ್ ಮೀನಿಂಗ್, ಗೂಢಾರ್ಥ. ಪ್ರತಿಯೊಂದು ಪದಕ್ಕೂ ಕೂಡ ಗೂಢಾರ್ಥ ಇರ್ತದೆ. ಆ ಗೂಢಾರ್ಥನ ಬಿಂಬಿಸೋಕ್ಕಾಗಿ ನಾವು ಧ್ವನಿ ಅಂದರೆ ಜಯಧ್ವನಿ ಅನ್ನುವಂಥ ಹೆಸರನ್ನ ಇಟ್ಕೊಂಡಿದ್ವಿ. ಮಹಾಭಾರತ ಕಥೆಯ ಒಳ ಅರ್ಥಗಳನ್ನು ಇಟ್ಕೊಂಡು, ಮೇಲುಮಜಲುಗಳಲ್ಲ, ಒಳ ಅರ್ಥಗಳನ್ನು ಇಟ್ಕೊಂಡು ವೀಕ್ಷಕರಿಗೆ ಮುಟ್ಟಿಸೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಜಯಧ್ವನಿ ಕಾರ್ಯಕ್ರಮವನ್ನು ಚಂದ್ರಲೋಕ ಅನ್ನುವಂತಹ ಈ ನಮ್ಮ ವಾಹಿನಿ ಒಳಗಡೆ ಪ್ರಸಾರ ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಚಾನಲ್. ಹೌದು, ಇದರೊಳಗಡೆ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಿಮಗೆ ಬಹು ಉಪಯುಕ್ತವಾಗಿರ್ತದೆ. ಮತ್ತೆ ಮಹಾಭಾರತದ ಅರ್ಥ ತುಂಬ ಗೂಢವಾಗಿದೆ, ಅಂದರೆ ವ್ಯಾಸರು ಕೊಟ್ಟಂಥ ಅರ್ಥ ತುಂಬ ಗೂಢವಾಗಿದೆ. ಮತ್ತು ಹಲವಾರು ಕೃತಿಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದಿರುವಂಥ ಎಲ್ಲ ಅರ್ಥಗಳನ್ನು, ಭಾವಗಳನ್ನು, ಕಥೆಗಳನ್ನು, ವಿಷಯಗಳನ್ನು ತೆಗೆದು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ಈ ಕಾರ್ಯಕ್ರಮ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಇವತ್ತಿನ ವರದಿ ಏನ್ ಹೇಳ್ತಾ ಇದೆ, ಒಂದ್ ಕಡೆಯಿಂದ ಓದ್ತಾ ಹೋಗಿ. ಹಸ್ತಿನಾವತಿಯ ಸಿಂಹಾಸನದ ವಿರುದ್ಧ ಇಂದು ಒಂದು ಗುಂಪು ದಂಗೆ ಎದ್ದಿದೆ. ಇಲ್ಲಿವರೆಗೂ ಇಂಥ ಪ್ರಸಂಗ ಬಂದೇ ಇರಲಿಲ್ಲ ಎಂದು ರಾಜ್ಯದ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಜನಕ್ಕೇಂದ್ರೆ 1000 ಮಾತಾಡ್ಕೊಳ್ತಾರೆ, ಅದನ್ನ ಬಿಡಿ. ಈಗ ನಾನು ಏನು ಹೇಳಕ್ ಹೋದೆ ಅಂದ್ರೆ, ಈ ದಂಗೆಯ ರೂವಾರಿ ಯಾರು, ಯಾವ ಕಾರಣಕ್ಕೋಸ್ಕರ ಈ ದಂಗೆ ಎದ್ದಿದೆ, ಇದ್ರ ಬಗ್ಗೆ ವರದಿ ಏನ್ ಹೇಳುತ್ತೆ ಅದನ್ನ ಹೇಳಿ. ಅದನ್ನ ಹೇಗೆ ಹೇಳೋದು ಸ್ವಾಮಿ? ಸತ್ಯ ಹೇಳೋಕೆ ಭಯ ಯಾಕ್ರಿ? ಇವತ್ತು ವರದಿ ಏನ್ ಹೇಳ್ತಾ ಇದೆ, ನಮ್ಮ ರಾಜ್ಯನ ಆಳ್ತಾ ಇರೋರು ಯಾರು, ದೇವಪಿ ಮಹಾರಾಜರು. ಅವರ ವಿರುದ್ಧನೇ ಯುವರಾಜರಾದಂತಹ ಶಂತನು ಮಹಾರಾಜರು ದಂಗೆ ಏಳಿಸಿದ್ದಾರೆ. ಕಾಣ್ತಾ ಇದೆಯಲ್ಲ ವರದಿಯಲ್ಲಿ. ಈ ಅಣ್ಣನ ವಿರುದ್ಧನೇ ಶಂತನು ಮಹಾರಾಜ ಯಾಕೆ ದಂಗೆ ಏಳ್ಸಿದ್ರು? ಮತ್ತೆ ಈ ಗೊಂದಲಕ್ಕೆ ಕಾರಣ ಏನು? ಶಂತನು ಮಹಾರಾಜಗೆ ಆಗಿದ್ದಾದ್ರೂ ಏನು? ಇದೇನಾಗುತ್ತೆ ಅಂದ್ರೆ, ಈ ನಿಮ್ಮ ಒಂದು ಪ್ರಶ್ನೆ, ಗೊಂದಲಕ್ಕೆ ಕಾರಣ ಏನು, ಇದೊಂದು ಪ್ರಶ್ನೆ ನಿಮಗಲ್ಲ, ಸಾಮ್ರಾಜ್ಯದಲ್ಲಿ ತುಂಬಾ ಜನಕ್ಕಿದೆ. ತುಂಬಾ ಜನಕ್ಕೆ ಇದ್ರ ಕಾರಣ ಗೊತ್ತು ಏನು ಅಂತ. ಆದ್ರೂ ಸ್ವಲ್ಪ ಹಳೇದಾದ್ರಿಂದ ನಾನು ಈ ಕಥೆನ ವಿವರಿಸ್ತಾ ಹೋಗಿ ಏನಾಯ್ತು ಅವತ್ತು. ಇಲ್ಲಿ ಏನು ಶಂತನು ಮಹಾರಾಜರು ಇವತ್ತಿದ್ದಾರೆ, ಶಂತನು ಇದ್ದಾರೆ. ಶಂತನು ಅವ್ರ ತಂದೆ ಹೆಸರು ಪ್ರತೀಪ. ಪ್ರತೀಪ ಮಹಾರಾಜರು. ಪ್ರತೀಪ ಮಹಾರಾಜರು ಮದುವೆ ವಯಸ್ಸಿಗೆ ಬರ್ತಾರೆ. ವಯಸ್ಸಿಗೆ ಬಂದ್ರೆ ಪ್ರತೀಪ ಮಹಾರಾಜರಿಗೆ ಏನಾಗುತ್ತೆ, ತುಂಬಾ ಕಡೆಯಿಂದ ಕನ್ಯೆಯರ ಭಾವಚಿತ್ರಗಳು ಬರ್ತದೆ, ಸಂಬಂಧಗಳು ಬರ್ತವೆ. ಆದ್ರೆ ಅವರು ಬಾಲಿಕರ ರಾಜಕುಮಾರಿ ಸುನಂದೆನ ಮೆಚ್ಕೊಳ್ತಾರೆ. ಬೇರೆ ರಾಣಿಗಳು ಬಿಟ್ಬಿಟ್ರು, ರಾಜಕುಮಾರಿಯರನ್ನ ಬಿಡ್ತಾರೆ, ಸುನಂದೆನ ಮೆಚ್ಕೋತಾರೆ. ಆದ್ರೆ ಮಂತ್ರಿ ಮಂಡಲ ಸುನಂದೆನ ಮದುವೆ ಮಾಡ್ಕೊಳಕ್ಕೆ ತಿರಸ್ಕಾರ ಮಾಡಕ್ ಶುರು ಮಾಡ್ತಾರೆ. ಏನ್ ಕಾರಣ? ಅಲ್ಲೊಂದು ಸಣ್ಣ ಸಂದೇಹ ಇರುತ್ತೆ. ಸಂದೇಹ ಅನ್ನೋಕ್ಕಿಂತ ಒಂದು ಪ್ರಶ್ನೆ ಇರುತ್ತೆ. ಏನಪ್ಪಾ ಅಂದ್ರೆ, ಪ್ರತೀಪ ಮಹಾರಾಜರು ಬಂದಿದ್ದಂತಹ ಭಾವಚಿತ್ರಗಳಲ್ಲಿ ಒಂದೇ ಒಂದು ಕನ್ಯೆಯನ್ನ ಒಪ್ಕೊಳ್ತಾರೆ, ಅವಳು ಸುನಂದೆ. ಆದರೆ ಮಂತ್ರಿ ಮಂಡಲ ಸುನಂದೆಯನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳೋದಿಲ್ಲ. ಏನ್ ಕಾರಣ? ಸಾಮಾನ್ಯದ ಪ್ರಸಂಗಗಳಲ್ಲಿ ನೀವು ಹೇಳಿದ್ದು ಸರಿ. ಏನಾಗುತ್ತೆ, ಸಾಮಾನ್ಯರ ಮನೆಯಲ್ಲಿ ಯಾವುದೋ ಒಂದು ಮಗು ಹುಟ್ಟಿದ್ರೆ ಅದನ್ನು ತೆಗೆದು ನೀವು ಮಾವನ್ ಕೊಟ್ಟು ಬಿಡ್ಬೋದು. ಇದು ಹಾಗಲ್ಲ. ಹಸ್ತಿನಾವತಿಯ ಅರಮನೆ, ಹಸ್ತಿನಾವತಿಯ ಮೊದಲನೇ ರಾಜಕುಮಾರ ಅಂದರೆ ಸುಮ್ಮನೆ ಅಲ್ಲ, ಅದೊಂದು ಉನ್ನತ ಸ್ಥಾನ. ಎಂತೆಂಥ ದೊಡ್ಡ ದೊಡ್ಡ ಅರಸರೆಲ್ಲ ಇದನ್ನು ಆಳಿದ್ದಾರೆ. ಪೂರ್ವದಿಂದ ಹಿಡಿದು ತುಂಬ ಜನ ರಾಜರು ಆಳಿದಂಥ ವೈಭವ ಈ ಸಿಂಹಾಸನಕ್ಕಿದೆ. ಇಂತಹ ಸಿಂಹಾಸನ ಮೇಲೆ ಕೂತ್ಕೊಳ್ಳುವಂತಹ ಗೌರವ ಅಥವಾ ವಿಶ್ವಾಸ ಯಾವುದೋ ಒಂದು ಮಗು ಸಿಗ್ತಾ ಇದೆ ಅಂದರೆ ಅದು ತುಂಬ ದೊಡ್ಡದು.
ಅಂಥದ್ದನ್ನ ಈಗ ಹುಟ್ಟುವಂತಹ ಮಗು, ಮೊದಲನೇ ಮಗು ಏನು ಹುಟ್ಟುತ್ತೆ ರಾಜಕುಮಾರ, ಅವನಿಗೆ ಇವರು ಅನ್ಯಾಯ ಮಾಡ್ತಾರೆ. ಈ ಮಗುನೇನಾದ್ರೂ ಪ್ರತೀಪ ಮಹಾರಾಜನ ಕೊಟ್ಟು ಬಿಟ್ರೆ, ಬಾಹ್ಲೀಕರ ಪ್ರತೀಪ ಮಹಾರಾಜನಿಗೆ ಕೊಟ್ಟಿದ್ದೇ ಆದ್ರೆ ಹುಟ್ಟಿದ ಮಗುಗೆ ಅನ್ಯಾಯ ಆಗುತ್ತೆ. ಹಾಗಾಗಬಾರ್ದು. ನಮ್ಮಲ್ಲಿ ಹುಟ್ಟೋ ಮೊದಲನೇ ಮಗು ಏನಿದೆ ಪ್ರತೀಪ ಮಹಾರಾಜನಿಗೆ ಮತ್ತೆ ಸುನಂದೆಗೆ ಆಗ್ಲಿ, ಹುಟ್ಟೋ ಮಗು ಏನಿದೆ ಅದು ಸಿಂಹಾಸನಕ್ಕೆ ಬರಬೇಕು. ಅದನ್ನ ಒಂದು ಸಣ್ಣ ರಾಜ್ಯಕ್ಕೆ ಕಳಿಸೋದು ಸರಿಯಲ್ಲ. ಇದಕ್ಕೆ ಏನ್ ಮಾಡ್ತಾರೆ, ಮಂತ್ರಿಮಂಡಲ ತಡೆ ಒಡ್ತಾರೆ. ಏನೇ ತಡೆ ಒಡ್ಡಿದ್ರು ಕೂಡ ಇವರು ಒಪ್ಪೋದಿಲ್ಲ. ಪ್ರತೀಪ ಮಹಾರಾಜರು ಆಕೆಯಿಂದ ಪ್ರೀತಿ ಮಾಡಕ್ ಶುರು ಮಾಡಿರ್ತಾರೆ. ಹಾಗಾಗಿ ಸಾಧ್ಯನೇ ಇಲ್ಲ, ನಾನು ಅವಳನ್ನೇ ಮದುವೆ ಆಗ್ತೀನಿ, ಮೊದಲನೇ ಮಗುನ ಕೊಟ್ಟರೂ ಪರವಾಗಿಲ್ಲ, ನಾನು ಆ ಷರತ್ತಿಗೆ ಒಪ್ಕೊಳ್ತಾ ಇದ್ದೀನಿ, ನಾನು ಆ ಮದುವೆನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸುನಂದೆಯನ್ನ ತಂದು ಮದುವೆ ಮಾಡ್ಕೊಳ್ತಾರೆ. ಸಂಸಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. 1 ವರ್ಷಗಳ ಕಾಲ ನಡೆಯೋದ್ರಲ್ಲಿ ಸುನಂದೆ ಗರ್ಭಿಣಿ ಆಗ್ತಾಳೆ. ಒಳ್ಳೆ ಸುದ್ದಿ ಅಲ್ವಾ? ರಾಜ್ಯಕ್ಕೆ ಉತ್ತರಾಧಿಕಾರಿ ಬರ್ತಾ ಇದ್ದಾನೆ. ನೀವ್ ಹೇಳ್ದಾಗಲ್ಲ, ನೀವು ಆ ಮಹಾರಾಜ ಮದುವೆ ಆಗುವಾಗ ಕೊಟ್ಟ ಷರತ್ತನ್ನ ಮರೆತು ಬಿಟ್ಟಿದ್ದೀರಾ. ಇಲ್ಲಿ ಸಂತೋಷ ಪಡಬೇಕಾದವರು ಹಸ್ತಿನಾವತಿಯವರಲ್ಲ. ರಾಜಕುಮಾರ ಹುಟ್ಟಿದ್ರೆ ಹಸ್ತಿನಾವತಿಯವರು ಆ ರಾಜಕುಮಾರನ್ ಕಳ್ಕೋತಾ ಇದ್ದಾರೆ. ಪಡ್ಕೋತಿರೋರು ಯಾರು? ಬಾಹ್ಲೀಕರು ಮಾತು ಕೊಟ್ಟಿದಾರಲ್ಲ, ಪುತ್ರಿಕಾ ಪುತ್ರ ನ್ಯಾಯದ ಪ್ರಕಾರ ನಮಗೆ ಮಗುನ ವಾಪಸ್ ಕೊಡ್ಬೇಕು, ಮೊದಲನೇ ಮಗುನ ಅಂತ. ಹಾಗಾಗಿ ಬಾಹ್ಲೀಕರಿಗೆ ತುಂಬಾ ಸಂತೋಷ ಆಗೋಯ್ತು. ನಮ್ಮ ರಾಜಕುಮಾರ ಅಥವಾ ನಮ್ಮ ಉತ್ತರಾಧಿಕಾರಿ ಹುಟ್ಟುತ್ತಾ ಇದ್ದಾನೆ ಅಂತ ಬಾಹ್ಲೀಕರು ತುಂಬಾ ದೊಡ್ಡ ಸುದ್ದಿ ಮಾಡಿಕೊಂಡು ರಾಜ್ಯ ಮೆರವಣಿಗೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬೇಕಾದಷ್ಟು ಜನ, ತುಂಬಾ ವೈಭವ. ಅಯ್ಯೋ, ಅವತ್ತು ಹಸ್ತಿನಾವತಿಯಲ್ಲಿ ಬಾಹ್ಲೀಕರು ತುಂಬ್ಕೊಂಡು ಬಿಟ್ಟಿದ್ರು. ಅಷ್ಟೊಂದು ಜನ ಬಂದು ಸೇರ್ಬಿಟ್ರು. ವೈಭವ, ಉತ್ಸವ, ಏನು ಎಲ್ಲೆಲ್ಲಿ ನೋಡಿದ್ರು ನೃತ್ಯಗಳು. ಏನು ಹಸ್ತಿನಾವತಿ ಏನಪ್ಪ. ಆದರೆ ಹಸ್ತಿನಾವತಿ ಪ್ರಜೆಗಳು ಮಾತ್ರ ತುಂಬಾ ಸಂಕೋಚದಲ್ಲಿ, ತುಂಬಾ ಬೇಸರದಲ್ಲಿ ಇದ್ರು. ವೈಭವ ಎಲ್ಲ, ಯಾಕೆಂದ್ರೆ ನಮ್ಮ ಮಗು ಹೊರಟೋಗುತ್ತೆ. ಉತ್ತರಾಧಿಕಾರಿ ಹುಟ್ಟುತ್ತಾ ಇರೋದು ಮೊದಲನೇ ಮಗು, ಅದನ್ನ ಅವರು ಕೊಟ್ಬಿಡ್ತಾರೆ. ನಮ್ಮ ರಾಜ್ಯಕ್ಕೆ ಇಲ್ವಲ್ಲ, ಮಾತಿನ ಪ್ರಕಾರ ಕೊಟ್ಟಿರೋದಾಗ್ಬೋದು. ಆದ್ರೆ ಹುಟ್ಟುತ್ತಾ ಇರೋ ಮಗುಗೆ ಸಿಕ್ಕಬೇಕಾದಂತಹ ಅಧಿಕಾರ, ಸ್ವಾಭಾವಿಕವಾಗಿ ಸಿಕ್ಕಬೇಕಾಗಿದ್ದಂತಹ ಅಧಿಕಾರ ನಮ್ಮ ಹುಡುಗನ್ ಸಿಗ್ತಾ ಇಲ್ಲ. ಆ ಮೊದಲನೇ ಮಗು ಮೇಲೆ ನಿರೀಕ್ಷೆ ಇದೆ ಪ್ರಜೆಗಳಿಗೆಲ್ಲ. ಪ್ರಜೆಗಳು ಇವತ್ತಿನ ತುಂಬಾ ಗೌರವ. ಎಷ್ಟು ಮಗು ಹುಟ್ಟುತ್ತಾ ಇದೆ ಇವತ್ತು ನಮ್ಮ ಮನೆಯಲ್ಲಿ ಅಂದ್ರೆ ತುಂಬಾ, ಆ ಮನೆಯಲ್ಲಿ ಮಗು ಹುಟ್ಟೋದಕ್ಕಿಂತ ರಾಜ್ಯದಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂದ್ರೆ ತುಂಬಾ ಗೌರವದಲ್ಲಿ ನೋಡ್ತಾರೆ. ಆ ಪ್ರೀತಿ ಇದೆ ಜನಕ್ಕೆ. ಹಸ್ತಿನಾವತಿಯ ರಾಜಕುಮಾರ ಅಂದ್ರೆ ತುಂಬಾ ಪ್ರೀತಿ ಇದೆ ಜನಕ್ಕೆ. ಹಾಗಾಗ್ಬಿಟ್ಟು ಏನಾಯ್ತು, ಆ ಮಗು ಹುಟ್ಟುತ್ತೆ ಅಂತ ಇವ್ರು ಬೇಜಾರಲ್ಲಿದ್ದಾರೆ. ಅವ್ರು ತುಂಬಾ ಉತ್ಸವ ಮಾಡ್ತಾ ಇದ್ದಾರೆ. ಎಲ್ಲ ಆಯ್ತು. ಗರ್ಭಿಣಿ ಸಂಸ್ಕಾರಗಳೇನೇನು ನಡಿಬೇಕು ಅದನ್ನೆಲ್ಲ ಬಾಹ್ಲೀಕರೇ ಬಂದು ಮಾಡ್ಕೋತಾರೆ. ಹೆರಿಗೆ ಆಗ್ತದೆ. ಹೆರಿಗೆ ಆದ್ರೆ ವಿಧಿ ಏನಾಗ್ಬಿಡುತ್ತೆ ಅಂದ್ರೆ ಕುಷ್ಠರೋಗದ ಮಗು. ಅಯ್ಯೋಯ್ಯೋ, ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಬಾಹ್ಲೀಕರು ಕರ್ಕೊಂಡು ಹೋಗೋಕ್ಕೂ ಬಂದಿದ್ದಾರೆ. ಆದ್ರೆ ಕುಷ್ಠರೋಗದ ಮಗು. ಅಲ್ಲ, ಮಗುಗೆ ಕುಷ್ಠರೋಗ ಇರುತ್ತಾ? ಹೌದು, ಆ ಮಗುಗೆ ಹುಟ್ಟನೆ ಕುಷ್ಠರೋಗ ಬಂದಿತ್ತು. ಯಾಕೆ ಅಂದ್ರೆ ಇದರಲ್ಲೊಂದು ವಿಷಯ ಇದೆ. ಒಂದು ತಾಯಿ ಗರ್ಭದಲ್ಲಿ ಮಗು 9 ತಿಂಗಳ ಕಾಲ ಗರ್ಭವಾಸನ ಮಾಡ್ತದೆ. 9 ತಿಂಗಳ ಕಾಲ ಗರ್ಭವಾಸ ಮಾಡ್ತದೆ. ಆದ್ರೆ ಅಷ್ಟೇ ಅಲ್ಲ, ಅದಕ್ಕೆ ಮೊದಲು ತಂದೆ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಗರ್ಭವಾಸ ಮಾಡಬೇಕು. ಅಂದ್ರೆ ತಂದೆ ಹೊಟ್ಟೆಯಲ್ಲಿ 3 ತಿಂಗಳು, ಆಮೇಲೆ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇದ್ದು ಆಮೇಲೆ ಮಗು ಹುಟ್ಟು ಬರುವುದು. ಅಲ್ಲ ಸ್ವಾಮಿ, ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಅದು ಸರಿ, ಆದ್ರೆ ತಂದೆ ಹೊಟ್ಟೆಯಲ್ಲಿ 3 ತಿಂಗಳು ಅಂತಿರಲ್ಲ, ಅದು ಹೇಗೆ? ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇಲ್ಲಿ ವಿಷಯ ತುಂಬಾ ಸರಳವಾಗಿದೆ. ಯೋಚನೆ ಮಾಡಿ, ಒಂದು ಶುಕ್ಲಾಣು ತಾಯಿಯ ಗರ್ಭವನ್ನ ಸೇರ್ಬೇಕು ಅಂದ್ರೆ ತಂದೆಯ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಹುಟ್ಟು ಬೆಳಿಬೇಕು. ಆ ಹುಟ್ಟು ಬೆಳೆದ ಮೇಲೆ ಅದು ತಾಯಿಯ ಗರ್ಭವನ್ನ ಸೇರುವಂಥದ್ದು. ಆ ತಂದೆ ಹೊಟ್ಟೆಯಲ್ಲಿ 3 ತಿಂಗಳ ಕಾಲ ಬೆಳೆಯುವಾಗ ತಂದೆ ಆದವನು ಕೂಡ ಬಹಳ ನಿಯತ್ತಲ್ಲಿ ಒಂದು ವ್ರತ ಮಾಡ್ದಾಗೆ ಮಾಡ್ಬೇಕು. ಅಂದ್ರೆ ಮಗುವನ್ನ ಹುಟ್ಟಿಸುವಂತಹ ಸಂದರ್ಭಗಳಲ್ಲಿ ತಂದೆ ಆದವನು 3 ತಿಂಗಳ ಕಾಲ ಒಂದು ವ್ರತ ನೇಮ ನಿಷ್ಠೆಗಳಲ್ಲಿ ಇರಬೇಕು. ಅಂದ್ರೆ ಹವ್ಯಾಸಗಳು ಏನೇನಿದೆ ಅದನ್ನೆಲ್ಲ ಬಿಟ್ಟು ಆ ದಿನಗಳನ್ನ ಆ ಮಗುವನ್ನ ಹುಟ್ಟಿಸೋದಕ್ಕೆ, ಅಂದ್ರೆ ಶುಕ್ಲಾಣು ತನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದೆ, ಈ ಟೈಮಲ್ಲಿ ನಾನು ಮಗುನ ಪಡಿತಾ ಇದ್ದೀನಿ, ಇವಾಗ ನಾನು ತುಂಬಾ ವ್ರತದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ತಂದೆ ಆದವನು ಇರಬೇಕು. ಹಾಗಿದ್ದಾಗ ಮಾತ್ರ ಶುದ್ಧ ಶುಕ್ಲಾಣು ಅವನ ದೇಹದಿಂದ ತಾಯಿಯ ಗರ್ಭವನ್ನ ಸೇರುತ್ತೆ. ತಾಯಿ 9 ತಿಂಗಳ ಕಾಲ ಆ ಮಗುವನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡು, ಆ ಶುಕ್ಲಾಣುವನ್ನ ಗರ್ಭದಲ್ಲಿ ಇಟ್ಕೊಂಡು ಬೆಳೆಸ್ತಾಳೆ. ಮಗುವಾಗಿ ಹೊರಗಡೆ ಬರುತ್ತೆ. ಈ ಸಂದರ್ಭದಲ್ಲಿ ತಂದೆ ಆದವನು ಇಲ್ಲಿ ಪ್ರತೀಪ ಮಹಾರಾಜ 3 ತಿಂಗಳ ಕಾಲ ತಾನೇನು ವ್ರತದಲ್ಲಿ ಇರಬೇಕು, ಆ ವ್ರತದಲ್ಲಿ ಇರೋ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ,
ಅವನಿಗೊಂದು ಚಿಂತನೆ ಶುರುವಾಗ್ಬಿಡುತ್ತೆ. ಅಯ್ಯೋ, ನನಗೀಗ ಮಗು ಹುಟ್ಟುತ್ತೆ, ನಾನಿವಾಗ ಸಂಸಾರಸ್ಥ ಆಗಿದ್ದೀನಿ, ನನಗೊಂದು ಮಗು ಹುಟ್ಟುತ್ತೆ. ಆದರೆ ಈ ಮಗು ಹುಟ್ಟಿದ ಮಗುನ ನಾವು ನಾಳೆ ಬಾಹ್ಲೀಕರಿಗೆ ಕೊಟ್ಬಿಡ್ಬೇಕಾಗತ್ತೆ. ಈ ಮಗು ನಂದಲ್ಲ, ನಾನು ತಪ್ಪು ಮಾಡಿಬಿಟ್ನಲ್ಲ, ಹಸ್ತಿನಾವತಿಯ ರಾಜಕುಮಾರನಿಗೆ ಸಿಗಬೇಕಾದ ಗೌರವ ನನ್ನಿಂದ ತಪ್ತಾ ಇದೆಯಲ್ಲ ಅನ್ನುವಂತಹ ಕೊರಗು ಇವನಲ್ಲಿ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಆ ಜಾಸ್ತಿ ಆಗುತ್ತಲ್ಲ ಮಾನಸಿಕ ಕೊರಗು ಶುಕ್ಲಾಣುವಿನ ಮೇಲೆ ಪರಿಣಾಮ ಬೀಳುತ್ತೆ. ಆ ಪರಿಣಾಮ ಅಂದರೆ ಏನು ಶುದ್ಧವಾಗಿರಬೇಕಾಗಿದ್ದಂತಹ ಶುಕ್ಲಾಣು ಹೊರಗಡೆ ಬರುವಾಗ, ಅಂದರೆ ಇವಳು ಗರ್ಭ ಸೇರುವಾಗ ಎಷ್ಟು ಶುದ್ಧವಾಗಿರಬೇಕೋ ಅಷ್ಟು ಶುದ್ಧವಾಗಿಲ್ಲದೆ ಅದರೊಳಗಡೆ ಕೊರಗು ಶುರುವಾಗಿರುತ್ತೆ. ಕೊರಗಿನ ಒಂದು ಪರಿಣಾಮ ಶುರುವಾಗಿರುತ್ತೆ. ಅದು ಇವಳು ಗರ್ಭಕ್ಕೆ ಬರುತ್ತೆ. ಇವಳಲ್ಲೂ ಕೂಡ ಅಂಥದ್ದೇ ಗರ್ಭದಲ್ಲಿ ಇವಾಗ ಕ್ಷೇತ್ರ ಅಂತೀವಿ ಇದನ್ನು. ಕ್ಷೇತ್ರ ಶುದ್ಧವಾಗಿರಬೇಕು, ಕ್ಷೇತ್ರದಲ್ಲಿ ಮಾನಸಿಕವಾಗೂ ಕೂಡ ಅವಳು ಶುದ್ಧವಾಗಿರಬೇಕು. ಆದರೆ ಅವಳ ಸಮಸ್ಯೆ ಏನಾಗುತ್ತೆ ಅಂದರೆ ಅವತ್ತು ಅವಳಲ್ಲೂ ಕೂಡ ಅಯ್ಯೋ ಈ ಹುಟ್ಟುತ್ತಲ್ಲ ಈ ಮಗು, ಇದನ್ನು ಕೊಟ್ಬಿಡ್ಬೇಕು. ಮೊದಲನೇ ಮಗು ನಾನು ಯಾಕಾರು ಒಪ್ಕೊಳಕ್ಕೆ ಹೋದೆ, ಈ ಮಗುನ ಕೊಟ್ಬಿಡ್ಬೇಕಲ್ಲ, ಇದು ಹಸ್ತಿನಾವತಿಯ ರಾಜಕುಮಾರ ಆಗಬೇಕಾಗಿತ್ತು, ಎರಡನೇ ಮಗುನ ಕೊಡ್ಬೋದಾಗಿತ್ತು, ನಾನು ಹೀಗೆ ಮಾಡ್ಕೊಳ್ಳಲ್ಲ ಅನ್ನೋ ಕೊರಗು ಅವಳ ದೇಹದಲ್ಲೂ ಇರುತ್ತೆ, ಅವಳ ಮನಸ್ಸಿನಲ್ಲೂ ಇರುತ್ತೆ. ಆ ಮನಸ್ಸಿನಲ್ಲಿ ಇದ್ದಿದ್ದು ದೇಹದಲ್ಲಿ ಪರಿಣಾಮ ಬೀರೋಕ್ಕಾಗತ್ತೆ. ಈ ಪರಿಣಾಮದ ಕಾರಣದಿಂದ ಅಂದರೆ ತಂದೆ ಮತ್ತು ತಾಯಿ ಇಬ್ಬರ ಎದೆನಲ್ಲೂ ಇದ್ದಂತಹ ಕೊರಗು ಆ ಮಗುವಿನ ಮೇಲೆ ಪರಿಣಾಮ ಬೀರಿ ಆ ಮಗು ಕುಷ್ಠರೋಗದಾಗಿ ಹುಟ್ಟುತ್ತೆ. ಈಗ ಎಲ್ಲ ಕಡೆ ಒಂದು ನಿರುತ್ಸಾಹ ಇದೆ. ಬಾಹ್ಲೀಕ ಹುಟ್ಟುತ್ತಾರೆ, ಬಾಹ್ಲೀಕರಿಗೆ ಒಂದು ಮಗು ಹುಟ್ಟುತ್ತೆ, ಬಾಹ್ಲೀಕರಿಗೆ ಕೊಡಬೇಕು, ಅದು ಯಾವುದು ಬೇಕಾಗಿಲ್ಲ. ಈಗ ಮಗು ಚೆನ್ನಾಗಾಗ್ಬೇಕು ಆದ್ರೆ ಸಾಕು ಅಂತ ಪ್ರತಿಯೊಬ್ಬರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಮೊದಲನೇ ಮಗು ಆದಾಗ ಆಗದೆ ಇರಲಿ. ಯಾರು ಉತ್ಸಾಹನ ಪ್ರಕಟಿಸ್ತಾನೆ ಇಲ್ಲ, ಎಲ್ಲರೂ ಆತಂಕದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಮಗು ಹುಟ್ಟಿತು. ಆ ಮಗು ಚೆನ್ನಾಗಿ ಹುಟ್ಟುತ್ತಾ? ಈ ಮಗು ಪೂರ್ಣ ಚಂದ್ರನಾಗೆ ತುಂಬಾ ಶುದ್ಧವಾಗಿ ತುಂಬಾ ಚೆನ್ನಾಗಿತ್ತು. ಮೈ ಮೇಲೆ ಯಾವುದೇ ತೊಂದರೆಗಳಿರಲಿಲ್ಲ. ವಿಷಯ ಕೇಳಿ ಹಸ್ತಿನಾವತಿ ಜನ ಎಲ್ಲ ನಿರಾಳ ಆದರು. ಸುದ್ದಿಯನ್ನು ಬಾಹ್ಲೀಕರಿಗೆ ಕಳಿಸ್ಬಿಟ್ರು. ಬಾಹ್ಲೀಕರಿಗೂ ತುಂಬ ಸಂತೋಷ ಆಯಿತು. ಬಂದು ಈ ಮಗುವನ್ನು ತಮ್ಮ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ ಉತ್ತರಾಧಿಕಾರಿಯಾಗಿ. ಈ ಮಗು ಯಾರು? ಇಲ್ಲಿ ಹುಟ್ಟುವ ಒಂದೊಂದು ಮಗು ಅಥವಾ ಒಂದೊಂದು ಪಾತ್ರನೂ ಕೂಡ ಅದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ, ಪೂರ್ವ ಇತಿಹಾಸಗಳಿದೆ. ಈ ಮಗು ಯಾರು? ಈ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಯಾಕೆ ಇಲ್ಲಿ ಹುಟ್ಟಿತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಬರುತ್ತೆ. ಬ್ರಹ್ಮರು ಪ್ರತಿ ದಿವಸ ವಿಷ್ಣುವನ್ನು ಪೂಜೆ ಮಾಡ್ತಾರೆ. ಹೇಗೆ ಅಂದರೆ ವಿಷ್ಣು ಏನಾಗ್ತಾರೆ, ಪ್ರತಿ ದಿವಸ ಬಂದಾಗ ಪ್ರತಿದಿನ ಬೆಳಗ್ಗೆ ದಶಾವತಾರದಲ್ಲಿ ಕಾಣಿಸ್ಕೊಳ್ತಾರೆ. ಹೇಗೆ ಅಂದರೆ ಮತ್ಸ್ಯಾವತಾರದಿಂದ ಕಲ್ಕಿ ಅವತಾರದವರೆಗೂ ಎಲ್ಲ ಅವತಾರಗಳಲ್ಲೂ ದರ್ಶನ ಕೊಡ್ತಾರೆ. ಆ ಅವತಾರಕ್ಕೆ ಏನೇನು ಥರ ಪೂಜೆಗಳು, ಪ್ರತಿ ಅವತಾರಕ್ಕೂ ಪ್ರತ್ಯೇಕವಾಗಿ ಏನೇನು ಪೂಜೆಗಳು ಸಲ್ಲಬೇಕೋ ಆ ಥರ ಪೂಜೆ ನಡೀತದೆ ಎಲ್ಲ ಕಡೆ. ಅವತ್ತೆಲ್ಲ ನಡೆಯುತ್ತೆ. ಹೀಗೆ ಪೂಜೆ ನಡಿಬೇಕಾದ್ರೆ ಅವ್ರಿಗೊಬ್ಬರು ಸಹಾಯಕರು ಬೇಕಲ್ಲ. ಆ ಸಹಾಯದ ಕೆಲಸನ ಈ ಶಂಕುಕರ್ಣ ಮಾಡ್ತಾ ಇರ್ತಾನೆ. ಈಗ ಹುಟ್ಟಿರೋ ಮಗು ಪೂರ್ವ ಜನ್ಮದಲ್ಲಿ, ನಾನು ಹೇಳ್ತಾ ಇರೋದು ಪೂರ್ವ ಜನ್ಮದಲ್ಲಿ ಶಂಕುಕರ್ಣರಾಗಿದ್ದಾರೆ. ಬ್ರಹ್ಮರಿಗೆ ಪರಿಚಾರಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ತುಂಬ ವಿಷ್ಣು ಭಕ್ತರು ಶಂಕುಕರ್ಣರು ಕೂಡ. ದೇವತೆಗಳು ಯಾವಾಗಲೂ ಹಾಗೆ, ಮುಂದೆ ಏನಾದ್ರು ಒಂದು ಆಗಬೇಕು ಅಂದರೆ ಅದಕ್ಕೊಂದು ದೊಡ್ಡ ಆಟ ಹಾಕ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಅಲ್ಲ, ಬೇಕಂತಾನೆ ಆಟ ಹಾಕ್ತಾರೆ ದೇವತೆಗಳೇ ಹಾಗೆ. ಏನಾದ್ರು ನಡಿಬೇಕು, ಪ್ರಪಂಚದಲ್ಲಿ ಒಳ್ಳೇದಾಗಬೇಕು. ನೋಡಿ, ಈ ಮಗುಗೆ ಇಲ್ಲಿ ಇವತ್ತು ಏನು ಶಂಕುಕರ್ಣರಿಗೆ ತೊಂದರೆ ಆಗುತ್ತೆ, ಶಾಪವಾಗುತ್ತೆ. ಈ ಸಂದರ್ಭ ನೋಡಿದ್ರೆ ಅದು ಮುಂದೆ ಕಲಿಯುಗದಲ್ಲಿ ಜನಕ್ಕೆ ಉಪಕಾರ ಮಾಡಕ್ಕೆ ಇವತ್ತು ಶಾಪ ಕೊಡ್ಸಿರ್ತಾರೆ. ಆ ಥರ ಇಲ್ಲೇನಾಗುತ್ತೆ, ಇವತ್ತು ಪೂಜೆ ನಡೀತಾರೆ. ರಾಮದೇವರಿಗೆ ತುಳಸಿ ಅಂದರೆ ತುಂಬ ಪ್ರೀತಿ. ಹಾಗಾಗಿ ತುಳಸಿಯಲ್ಲಿ ಬ್ರಹ್ಮದೇವರು ಅವತ್ತು ಅರ್ಚನೆ ಮಾಡ್ತಾ ಇದ್ದಾರೆ. ಮಾಡ್ತಿರ್ಬೇಕಾದ್ರೆ ಇದೇ ಸಂದರ್ಭದಲ್ಲಿ ಶಾರದಾಮ್ನವರು ವೀಣೆ ನುಡಿಸ್ತಾ ಇದ್ದಾರೆ. ವೀಣೆ ನುಡಿಸ್ತಾ ಇದ್ರೆ ಅಲ್ಲೊಂದು ಪ್ರತ್ಯೇಕವಾದ ರಾಗ ಇದ್ದಕ್ಕಿದ್ದಾಗೆ ಶುರುವಾಗ್ಬಿಡುತ್ತೆ. ಆ ರಾಗ ಏನಾಗುತ್ತೆ ಅಂದರೆ ಶಂಕುಕರ್ಣನಿಗೆ ತನ್ಮಯತೆ ಬಂದ್ಬಿಡುತ್ತೆ. ಆ ತನ್ಮಯತೆಯಲ್ಲಿ ಅವ್ರೇನು ಮಾಡ್ತಾರೆ, ತುಳಸಿಯನ್ನು ಹರಿವಾಣದಲ್ಲಿ ಹಾಕ್ಕೊಂಡು ಹೀಗೆ ಹಿಡಿಬೇಕಾಗಿರುತ್ತೆ ರಾಮನಿಗೆ ಅರ್ಚನೆ ಮಾಡಲಿಕ್ಕೆ. ಆದರೆ ಈತ ಏನು ಮಾಡ್ತಾರೆ, ಆ ತನ್ಮಯತೆಯಿಂದ ತನ್ನ ಕರ್ತವ್ಯವನ್ನು ಮರೆತು ಲೋಪ ಆಗ್ಬಿಡ್ತದೆ. ಬ್ರಹ್ಮದೇವರು ಪೂಜೆ ಮಾಡ್ತಾ ಮಾಡ್ತಾ ಅರ್ಚನೆಗೋಸ್ಕರ ಕೈನ ಹಾಕ್ತಾರೆ ಹರಿವಾಣಕ್ಕೆ. ಹರಿವಾಣ ಖಾಲಿಯಾಗಿರ್ತದೆ. ಬ್ರಹ್ಮದೇವರಿಗೆ ಪೂಜೆ ಮಾಡುವಾಗ ಆಗಿದ್ದಂತಹ ಆ ಗೊಂದಲ ಅಥವಾ ತೊಂದರೆಯಿಂದ ಬಹಳ ಬೇಜಾರಾಗ್ಬಿಡುತ್ತೆ, ಸಿಟ್ಟು ಬರುತ್ತೆ. ತಕ್ಷಣ ಶಂಕುಕರ್ಣರಿಗೆ ಶಾಪ ಕೊಟ್ಬಿಡ್ತಾರೆ.